ಎಸ್ ಈ ಮಧ್ಯೆ ಅಲ್ಲು ಅರ್ಜುನ್ ಅರೆಸ್ಟ್ ಏನಾಗಿದ್ದಾರೆ. ಈ ಬಂಧನಕ್ಕೆ ಕೆಟಿಆರ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ರೇವಂತ್ ರೆಡ್ಡಿ ಅವರನ್ನು ಕೂಡ ಇದೇ ಮಾದರಿಯಲ್ಲಿ ಬಂಧಿಸಿ ಅಂತ ಈಗ ತೆಲಂಗಾಣದ ಮಾಜಿ ಸಚಿವ ಕೆಟಿಆರ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅಂದ್ರೆ ಈ ಅರೆಸ್ಟ್ ಆದಂತಹ ಟೈಮಿಂಗ್, ಅದರ ಪರಿ ಅದೆಲ್ಲವನ್ನ ಕೂಡ ಅವರು ಪ್ರಶ್ನಿಸ್ತಾ ಇದ್ದಾರೆ. ಸರ್ಕಾರದ ಕ್ರಮವನ್ನ ಖಂಡಿಸಿ ಮಾಜಿ ಸಚಿವ ಕೆಟಿ ರಾಮರಾವ್ ಈಗ ಟ್ವೀಟ್ ಮಾಡಿದ್ದಾರೆ. ಇದು ನೋಡೋದಕ್ಕೆ ಫಿಲ್ಮ್ನ ಸ್ಕ್ರೀನಿಂಗ್ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆ ಅಂತ ಅನಿಸಿದ್ರು ಕೂಡ, ಆದ್ರೆ ಅರೆಸ್ಟ್ ಆದಂತಹ ರೀತಿಯನ್ನು ನೋಡಿದಾಗ ಇದು ಪೊಲಿಟಿಕಲ್ ಮೋಟಿವ್ ಆಗಿದ್ರೆ ಅಂತದೊಂದು ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಈಗ ಮಾಜಿ ಸಚಿವ ಕೆಟಿ ರಾಮರಾವ್ ಅವರ ಟ್ವೀಟ್ ಅದಕ್ಕೆ ಪುಷ್ಟಿ ಕೊಡ್ತಾ ಇರುವಂತದ್ದು. ರೇವಂತ್ ರೆಡ್ಡಿ ಅವರನ್ನು ಇದೇ ಮಾದರಿಯಲ್ಲಿ ಬಂಧಿಸಿ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಸರ್ಕಾರದ ನಡೆಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ನಾವಾಗಲೇ ಗಮನಿಸಿದ್ವಿ, ಡಿಸೆಂಬರ್ 4ಕ್ಕೆ ಆದಂತಹ ಇನ್ಸಿಡೆಂಟ್ ಏನಿದೆ, ಆ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಜೀವಹಾನಿ ಆಯಿತು. ತಾಯಿ ಮೃತಪಟ್ಟರು, ಮಗ ಕ್ರಿಟಿಕಲ್ ಕಂಡೀಷನ್ ನಲ್ಲಿದ್ದಾನೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಕಾಲ್ತುಳಿತದಲ್ಲಿ ಆ ಮಹಿಳೆ ಬಲಿಯಾದಂತಹ ಹಿನ್ನೆಲೆಯಲ್ಲಿ ಆ ವಿಷಯಕ್ಕೆ ವಿಚಾರಿಸೋದಕ್ಕಿಂತ ಇವರನ್ನ ವಶಕ್ಕೆ ಪಡೆದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ನಟ ಅಲ್ಲು ಅರ್ಜುನ್ ಅವರನ್ನ. ಆರಂಭದಲ್ಲಿ ಕರೆದೇನೋ ವಿಚಾರಿಸಿ ಬಿಡ್ತಾರೇನೋ ಅಂತ ಅನ್ಕೊಂಡ್ಲಾಗಿತ್ತು. ಆದ್ರೆ ಆದದ್ದು ಅರೆಸ್ಟ್. ಜೊತೆಗೆ ಆಗ್ಲೇ ತಾವ್ ಹೇಳಿದ್ರಿ, ಅಂದ್ರೆ ಟೈಮಿಂಗ್ ಏನಿದೆ, ಅರೆಸ್ಟ್ ಆದಂತಹ ಟೈಮಿಂಗ್, ಇದನ್ನ ಗಮನಿಸ್ತಾ ಹೋದಾಗ ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ಆ ಕಡೆಗಳಲ್ಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಪೊಲಿಟಿಕಲ್ ಮೋಟಿವ್ ಅಂತ ಅನ್ನುವಂಥದ್ದು. ಹೀಗಾಗಿ ಈ ಬಂಧನಕ್ಕೆ ವ್ಯಾಪಕ ಖಂಡನೆ ಕೂಡ ಒಂದು ಕಡೆ ವ್ಯಕ್ತ ಆಗ್ತಾ ಇದೆ. ಇದು ಯಾವ ರೀತಿಯ ಮಜಲುಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಪ್ರತಿಮಾ, ಇನ್ನೊಂದು ಸಂಗತಿ ಅಂತ ಅಂದ್ರೆ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ ನಾವು ಗಮನಿಸಬೇಕಾದದ್ದು ಅಂತ ನೀವು ಹೇಳದಂಗೆ ಪೊಲಿಟಿಕಲ್ ಮೋಟಿವ್ ಇದು ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಮೊನ್ನೆ ನಡೆದಂತ ಚುನಾವಣೆಯ ಸಂದರ್ಭದಲ್ಲಿ ಇದೇ ಅಲ್ಲು ಅರ್ಜುನ್ ಅವರು ಜಗನ್ ಪಕ್ಷದ ಪರವಾದಂತ ಇಬ್ರು ಕ್ಯಾಂಡಿಡೇಟ್ಸ್ಗಳ ಪರವಾಗಿ ಅವರು ಪ್ರಚಾರವನ್ನ ಮಾಡಿರ್ತಾರೆ. ಇದು ಅವರಲ್ಲಿ ಬಹಳ ಕುಟುಂಬಸ್ಥರು, ಬಹಳ ಹತ್ತಿರದ ನೆಂಟರು ಕೂಡ ಆಗಿರುವಂತ ಪವನ್ ಕಲ್ಯಾಣ್ಗೆ ಬಹಳ ಸಿಟ್ಟು ತರಿಸಿದ್ದಂತ ಸಂಗತಿ ಆಗಿತ್ತು. ಆದ್ರೆ ಈ ಟೈಮ್ನಲ್ಲಿ ಪವನ್ ಕಲ್ಯಾಣ್ ಹಾಗೆ ಅವರ ಮಿತ್ರ ಪಕ್ಷ NDA ಬಹಳ ಅದ್ಭುತವಾದಂತ ಒಂದು ಪರ್ಫಾರ್ಮ್ ಅನ್ನ ಮಾಡಿ ಬಹಳ ಸೀಟ್ ಗಳಿಕೆಯನ್ನ ಮಾಡ್ಕೊಂಡಿರೋದು, ಸರ್ಕಾರ ರಚನೆ ಆಗಿರೋದು, ಇದೆಲ್ಲ ನಾವು ಗಮನಿಸಿದ್ದೀವಿ. ಅದಾದ ನಂತರದಲ್ಲಿ ಅಲ್ಲು ಅರ್ಜುನ್ ವಿರುದ್ಧವಾಗಿ ಅವರ ಸಿಟ್ಟು ಅನ್ನುವಂಥದ್ದು ಇತ್ತೇ ಇತ್ತು. ಯಾವ ಮಟ್ಟಿಗೆ ಅಂತ ಅಂದ್ರೆ, ಕರ್ನಾಟಕಕ್ಕೆ ಪವನ್ ಕಲ್ಯಾಣ್ ಬಂದಿದ್ದಂತ ಸಂದರ್ಭದಲ್ಲೂ ಕೂಡ ಒಂದು ವಿಚಾರ ಅವ್ರು ಹೇಳಿದ್ದನ್ನ ನಾವು ಪ್ರಸ್ತಾಪ ಮಾಡ್ಬೋದು. ನಿಮ್ಮಲ್ಲಿ ಕಾಡನ್ನ ರಕ್ಷಿಸಿದಂತ ರಾಜ್ಕುಮಾರ್ ಅವರನ್ನ ಹೀರೋ ಆದ್ರೆ, ನಮ್ಮಲ್ಲಿ ಕಾಡು ಕಡಿಯುವಂತ ಒಬ್ಬ ವ್ಯಕ್ತಿನ ಹೀರೋ ಅಂತ ಆರಾಧಿಸ್ತಾರೆ ಅಂತ ಹೇಳ್ಕೊಂಡು ಇಂಡೈರೆಕ್ಟ್ ಆಗಿ ಅವರು ಯಾರು ಅಲ್ಲು ಅರ್ಜುನ್ ವಿಚಾರವಾಗಿನೇ ಹೇಳಿದ್ರು, ಪುಷ್ಪಾ ವಿಚಾರವಾಗಿ. ಬಟ್ ಇದು ನಡೆದಿರುವಂತದ್ದು ತೆಲಂಗಾಣ ಸರ್ಕಾರ ತೆಗೆದುಕೊಂಡಿರುವಂತ ಕ್ರಮ. ಹಾಗಂತ ಇಲ್ಲಿ ಇರುವಂತ ನಾಯ್ಡು, ಆ ಕಡೆ ಇರುವಂತ ರೇವಂತ್ ರೆಡ್ಡಿ ಇಬ್ರು ಬಹಳ ಆಪ್ತರು, ಆ ಕಾರಣಕ್ಕಾಗಿ ಹಿಂಗ ಆಗಿರ್ಬೋದು ಅನ್ನುವಂಥದ್ದು ಈಗೆಲ್ಲ ವಿಶ್ಲೇಷಣೆ ಆಗ್ತಾ ಇರುವಂತದ್ದು. ನಿಜ 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 ಬಂಧನ ಮಾಡಬೇಡಿ ಅಂತ ಹೈಕೋರ್ಟ್ಗೆ ಅರ್ಜಿ ಕೂಡ ಹಾಕಲಾಗಿದೆ. ಸೋಮವಾರದವರೆಗೆ ಬಂಧಿಸದಂತೆ ಅರ್ಜಿ 2:30ಕ್ಕೆ ಅರ್ಜಿಯ ವಿಚಾರಣೆಯನ್ನ ಕೂಡ ಕೋರ್ಟ್ ನಡೆಸಲಿದೆ. ಅಂದ್ರೆ ಈಗಾಗಲೇ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಈ ವಿಷಯ ಯಾವಾಗ ಈ ಇನ್ಸಿಡೆಂಟ್ ನಡೀತೋ, ಆ ಕಾಲ್ತುಳಿತಕ್ಕೆ ಮಹಿಳೆ ಬಲಿಯಾದ್ರು, ಒಂದು ಆಕ್ಷೇಪ ವ್ಯಕ್ತ ಆಗತ್ತೆ, ಅರ್ಜಿ ಹಾಕಲಾಗತ್ತೆ, ಇದಕ್ಕೆ ಯಾರು ಕಾರಣ ಆಗಿದೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಆಗಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಆದ್ರೆ ಈ ಅರೆಸ್ಟ್ ಆಗಬಾರ್ದು ಅಂದ್ರೆ ಸೋಮವಾರದವರೆಗೆ ಬಂಧಿಸಬೇಡಿ ಅಂತ ಒಂದು ಅರ್ಜಿ ಹಾಕಲಾಗಿತ್ತು. ಆ ಅರ್ಜಿಯ ವಿಚಾರಣೆ ಈಗ ಮಧ್ಯಾಹ್ನ 2:30ಕ್ಕೆ ಕೋರ್ಟ್ ನಡೆಸಲಿದೆ. ವೆರಿ ಇಂಟ್ರೆಸ್ಟಿಂಗ್. ಈಗ ಘಟ್ಟ ನಿಜಕ್ಕೂ ಕೂಡ ಪುಷ್ಪಾ 2 ರಿಲೀಸ್ ಆದ ದಿನ ನಡೆದಂತಹ ಒಂದು ಅಬ್ಬರ, 2 ದಿನಗಳಲ್ಲಿ ಕೋಟಿ ಅದು ಬಾಚಿದಂತಹ ಪರಿ 3-3.5 ತಾಸಿನ ಮೂವಿ ಆದ್ರೂ ನೋಡಿ ಎಲ್ಲರೂ ಕೂಡ ಸಂಭ್ರಮಿಸಿದ್ರು. ಆದ್ರೆ ಅದರ ಬೆನ್ನಲ್ಲೇ ಈಗ ಬಹಳ ದೊಡ್ಡ ಶಾಕ್ ಈಗ ಪುಷ್ಪಾ ಸ್ಟಾರ್ ಅಲ್ಲು ಅರ್ಜುನ್ಗೆ ತಟ್ಟಿರುವಂಥದ್ದು. ಅರೆಸ್ಟ್ ಆಗಿದ್ದಾರೆ. ಶುಕ್ರವಾರ ಬೇರೆ. ಮುಂದೇನಾಗುತ್ತೆ? ಕಾಲ್ತುಳಿತ ಪ್ರಕರಣ ಅಲ್ಲು ಅರ್ಜುನ್ಗೆ ಬಹಳ ಕಾಸ್ಟ್ಲಿ ಆಗಿರುವಂಥದ್ದು. ಒಂದು ಜೀವನೇ ಬಲಿಯಾಯಿತು. ಹಾಗಿದ್ರೆ ಇದಕ್ಕೆ ಅವರೇ ಹೊಣೆಯಾಗ್ತಾರ? ಸಂಧ್ಯಾ ಥಿಯೇಟರ್ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಬಹಳ ದೊಡ್ಡ ಮುಳುವಾಗುತ್ತಾ, ಅಥವಾ ಇದೆಲ್ಲದರ ಹಿಂದೆ ಇರುವಂಥದ್ದು ನಾವಾಗ್ಲೇ ಮಾತನಾಡ್ತಾ ಇದ್ವಿ ಪೊಲಿಟಿಕಲ್ ಮೋಟಿವ್ ಅಂತ ಅನ್ನುವಂಥದ್ದು. ಅವರು ಭಾಗವಹಿಸಿದಂತಹ ಪರಿ ಚುನಾವಣೆ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಈ ರೀತಿಯಲ್ಲಿ ಅವರಿಗೆ ಮುಳುವಾಗ್ತಾ ಇದೆಯಾ? ಹಾಗಿದ್ರೆ ಕರೆಕ್ಟ್. ಆ ತರದೊಂದು ಚರ್ಚೆ ಈಗ ತೆಲುಗು ನಾಡಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಚಿರಂಜೀವಿ ಕುಟುಂಬಕ್ಕೂ ಆಮೇಲೆ ಅಲ್ಲು ಅರ್ಜುನ್ಗೂ ಈಗ ಅಷ್ಟಕ್ಕಷ್ಟೇ ಸಂಬಂಧ. ಮುಂಚೆ ಮಾವ ಅಂತಿದ್ದವರು ಈಗ ಆ ರೀತಿಯಾಗಿ ಹೇಳ್ತಾ ಇಲ್ಲ, ಮಾಮ ಅಂತ ಹೇಳ್ತಾ ಇದ್ದವರು. ಟ್ವೀಟ್ ಮಾಡುವಂತ ಸಂದರ್ಭದಲ್ಲೆಲ್ಲ ಚಿರಂಜೀವಿ ಅಂತಾನೆ ಅವರು ಟ್ವೀಟ್ ಮಾಡ್ತಾರೆ. ಒಂದು ಗಾರು ಅನ್ನುವಂಥದ್ದು ಕೂಡ ಅವರು ಅಲ್ಲಿ ಆಡ್ ಮಾಡ್ತಾ ಇಲ್ಲ ಅನ್ನುವಂಥದ್ದೆಲ್ಲ ಹಿಂದೆ ಬಹಳ ಚರ್ಚೆಯಲ್ಲಿ ಇತ್ತು. ಅದಕ್ಕೆ ತಕ್ಕಂಗೆ ಈಗ ಪವನ್ ಕಲ್ಯಾಣ್ ಬೇರೆ ಹೋಮ್ ಮಿನಿಸ್ಟರ್ ಆಗಿರುವ, ಅಫ್ಕೋರ್ಸ್ ಇಲ್ಲಿ ಅರೆಸ್ಟ್ ಆಗಿರುವಂಥದ್ದು ಹೇಗೆ ಹೇಳಿದ್ರೆ ಇದು ತೆಲಂಗಾಣ ಸರ್ಕಾರದ್ದು, ಇದು ಆಂಧ್ರ ಪ್ರದೇಶ ಸರ್ಕಾರದಂಥದ್ದಲ್ಲ. ಆದ್ರೂ ಕೂಡ ಇದೆಲ್ಲವೂ ಕೂಡ ಒಂದು ಇಂಪ್ಯಾಕ್ಟ್ ಆಗಿದೆಯಾ ಅನ್ನುವಂಥದ್ದು ವಿಚಾರ. ಅದರ ನಡುವೆ ಇನ್ನೊಂದು ಸಂಗತಿ ಅಂತ ಅಂದ್ರೆ, ಈಗ ತಾನೇ ಅವ್ರು ಹೇಳ್ತಾ ಇದ್ದ ಹಾಗೆ
ಈಗ ಸಿನಿಮಾ ಪುಷ್ಪ 2 ಹೌದು, ನಾವು ಅದನ್ನ ಈಗ ಕಾಕತಾಳೀಯನೇ, ನಾವು ಪುಷ್ಪ 2 ಅಲ್ಲಿ ಶೇಖಾವತ್ ಅಂತ ಒಬ್ಬ ಪೊಲೀಸ್ ಆಫೀಸರ್ ಇವ್ರನ್ನ ಅರೆಸ್ಟ್ ಮಾಡೋಕೆ ಕೊನೆ ತನಕದ ಪ್ರಯತ್ನ, ಅಲ್ಲಿ ಅರೆಸ್ಟ್ ಮಾಡೋಕೆ ಸಾಧ್ಯ ಆಗಿರಲ್ಲ. ಬಟ್ ನಿಜ ಜೀವನದಲ್ಲಿ ಬಹಳ ಸುಲಭವಾಗಿ ಹಿಂಗೆ ಅರೆಸ್ಟ್ ಆಗ್ಬಿಟ್ರಲ್ಲ ಅನ್ನುವಂಥದ್ದು ಒಂದು ಸಂಗತಿ ಇದು.